ಬಿಡು ಹೊಡಿತೀನಿ ನಿಮ್ಗೆ. ನಮ್ಮದು ಸ್ಟಾಲ್ ನಂಬರ್ 126 ಸರ್. ಇವಾಗ ನಮ್ಮದು ಕಾಂಬೋ ಆಫರ್ಸ್ ನಡೀತಾ ಇದೆ. 150 ರೂಪೀಸ್ಗೆ ನಿಮಗೆ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್, ಚಿಕನ್ ಪೆಪ್ಪರ್, ವಾಟರ್ ಬಾಟಲ್ ಮತ್ತು ಎಗ್ ಇಷ್ಟು ಆಫರ್ ಇದೆ ಮೇಡಮ್. ಜಸ್ಟ್ 150 ರೂಪೀಸ್ಗೆ ಕಾಂಪ್ಲಿಮೆಂಟ್ರಿ ಜ್ಯೂಸ್ ಕೂಡ ಸಿಗುತ್ತೆ. ಜ್ಯೂಸ್ ಕೂಡ ಸಿಗುತ್ತೆ ಮೇಡಮ್. ಬರಲ್ವಾ? ಕೆಲ್ಸಕ್ಕೆ ಹೋಗ್ತೀಯ ನೀನುವೇ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಆಹಾರ ಮೇಳಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ವೆರೈಟೀಸ್ ಏನೋ ಫುಡ್ಸ್ ಅಂದರೆ ಸ್ಟಾಲ್ಸ್ ಎಲ್ಲ ಕೂಡ ಇದೆ, ನೋಡಿದ್ದೀನಿ. ಸೊ ಹೋಗೋಣ. ಆ್ಯಂಡ್ ಸ್ಪೆಷಲ್ ಏನು ಅಂತಂದರೆ ಈ ಸರ್ತಿ ಕೇಕ್ ಶೋನು ಅಲ್ಲೇ ಆರ್ಗನೈಸ್ ಮಾಡಿರೋದ್ರಿಂದ ಅದನ್ನು ನೋಡ್ದಂಗಾಗುತ್ತೆ. ಸೊ ಇನಾಗ್ರೇಷನ್ ರಚಿತಾರಾಮ್ ಮಾಡಿರೋದು. ಹೌದು, ರಚಿತಾರಾಮ್ ಅವರು ಇನಾಗ್ರೇಷನ್ ಮಾಡಿರೋದು ಕೇಕ್ ಶೋನ. ಸೊ ಬನ್ನಿ ಇವಾಗ ಹೊರಡುವ. ಹಾಗೆ ಮೇನ್ ಥಿಂಗ್ ಏನೋ ನೆಮ್ಮದಿಯಾಗಿ ಊಟ ಮಾಡಬೇಕು, ಅದೆಲ್ಲ ಟೈಟಲು ಏನೋ ಇರ್ಬೇಕು ಅಲ್ಲ, ತಿನ್ಬೇಕು ಅಂತ ಏನೋ ಸಮಥಿಂಗ್ ಏನೋ ಇದೆ. ಆ ಸ್ಟಾಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸ್ಪೆಷಲಿ ನಾನು ಡಿ ಬಾಸ್ ಫ್ರೆಂಡ್ ಆಗಿರೋದ್ರಿಂದ ಅವ್ರ ಅಳಿಯ ಮತ್ತು ಅವ್ರ ಫ್ರೆಂಡ್ಸ್ ಕೂಡ ಏನೋ ಸೇರಿ ಮಾಡಿರೋದ್ರಿಂದ. ಸೊ ಬನ್ನಿ ಇವಾಗ ಅವಳು. ಇವನ್ ಬೇಡ, ಇಲ್ಲೇ ಬಿಟ್ಬಿಟ್ಟು ಹೋಗುಮ್ಮ. ಓಡ್ ಬರ್ತದೆ. ಆಯ್ತು, ಕುಚ್ಚು ಮುಂದೆ ಕುಚ್ಚು. ಆಹಾರ ಮೇಳಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ 140 ಸ್ಟಾಲ್ಸ್ ಎಲ್ಲ ಇದೆಯಂತೆ. ನಾವೆಲ್ಲರೂ ಕವರ್ ಮಾಡೋಕ್ಕಾಗಲ್ಲ, ಎಲ್ಲ ಹೋಗೋಕ್ಕಾಗಲ್ಲ. ಬಟ್ ನಮಗೆ ಏನೇನು ಇಷ್ಟ ಆಗುತ್ತೆ, ಏನೇನು ತಿನ್ನಬೇಕು ಅಂತಲೋ ಸ್ಟಾಲ್ಗಳಿಗೆ ಹೋಗಿ ಕೇಳಿಬಿಟ್ಟು ಏನೇನು ಕಾಂಬೋ ಆಫರ್ ಇದೆ ನೋಡಿ ಹೇಳ್ತೀನಿ. ನಾವು ಸ್ಟಾರ್ಟಿಂಗ್ ಓಪನ್ ಆದಾಗ ಬಂದಾಗ ಇದು ಹಾಕಿದೆಲ್ಲ ಕಾರ್ಪೆಟ್ ಅದೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ. 3 ದಿನ ಆಯ್ತಾ? ಇವತ್ತಿಗೆ 4 ದಿನ. ಮಂಡೇ ಏನೋ ಸ್ಟಾರ್ಟ್ ಆಗಿದ್ದು. ಇವತ್ತು ಶುಕ್ರವಾರಕ್ಕೆ ಇಷ್ಟು ಗಲೀಜಾಗೈತೆ. ನಾವು ಬಂದಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಕ್ಲೀನ್ ಇತ್ತು. ಹಾ, ಎಷ್ಟು ಕ್ಲೀನ್ ಆಗಿತ್ತು. ಆಗ್ತಾನೆ ಹೊಸ್ತಾಗಿತ್ತಲ್ಲ, ಅದಕ್ಕೆ ಕ್ಲೀನ್ ಆಗಿತ್ತು. ದರ್ಶನ್ ಅವ್ರಿಲ್ವಾ, ಅವ್ರ ಅಳಿಯ ಹಾಕಿದಾರಲ್ಲ, ಅದನ್ನ ಹುಡುಕ್ತಾ ಇದ್ದಾಳೆ ಅಷ್ಟ. ಅದನ್ನ ಹುಡುಕ್ತಾ ಇದ್ದಾಳೆ. 138 ರೂಪೀಸ್ ಚಿಕನ್ ಲೆಗ್. ಫಸ್ಟ್ ಹೇಳು. ನಮ್ಮದು ಸ್ಟಾಲ್ ನಂಬರ್ 126 ಸರ್. ಇವಾಗ ನಮ್ಮದು ಕಾಂಬೋ ಆಫರ್ಸ್ ನಡೀತಾ ಇದೆ. 150 ರೂಪೀಸ್ಗೆ ನಿಮಗೆ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್, ಚಿಕನ್ ಪೆಪ್ಪರ್, ವಾಟರ್ ಬಾಟಲ್ ಮತ್ತು ಎಗ್ ಇಷ್ಟು ಆಫರ್ ಇದೆ ಮೇಡಮ್. ಜಸ್ಟ್ 150 ರೂಪೀಸ್ಗೆ ಕಾಂಪ್ಲಿಮೆಂಟ್ರಿ ಜ್ಯೂಸ್ ಕೂಡ ಸಿಗುತ್ತೆ. ಜ್ಯೂಸ್ ಕೂಡ ಸಿಗುತ್ತೆ ಮೇಡಮ್. ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಸ್ಟಾಲ್ ನಂಬರ್ 126. ಟ್ರೈ ಮಾಡೋಣ ನಾವು. ಹಾಂ, ಬಿರಿಯಾನಿ, ಚಿಕನ್ ಚಪ್ಸ್, ಪೆಪ್ಪರ್, ಕಬಾಬ್, ಒಂದು ವಾಟರ್ ಬಾಟ್ಲ್. ಅವನಿಗೆ ಮುಡಿ ಕೊಡ್ಸೋವರೆಗೂ ಇನ್ನ ನಾನ್ ವೆಜ್ ತಿನ್ಸಂಗಿಲ್ಲ. ಅದಕ್ಕೆ
ಚೆನ್ನಾಗಿತ್ತಲ್ವಾ ಅದು? ಚೆನ್ನಾಗಿತ್ತು. ಆಕ್ಚುಲಿ ಕಾಂಬೋ ಆಫರ್ ಚೆನ್ನಾಗಿತ್ತು, ಬಿರಿಯಾನಿನೂ ಚೆನ್ನಾಗಿತ್ತು. ಬಾ ಅಲ್ಲಿ ಹೋಗೋಣ. ಫೋಟೋ ತೆಗಿಲ್ಲ. ಆಕ್ಚುಲಿ ಚಂದನ್ ಅವ್ರ ಹತ್ರನೂ ಮಾತಾಡ್ಕೊಂಡು ಬಂದ್ವಿ. ಆಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಗೆ ಹೆಂಗ್ ಅನ್ನಿಸ್ತು? ನಂಗೂ ಖುಷಿ ಆಯ್ತು. ಅವ್ರು ಎಷ್ಟು ಫ್ರೀಯಾಗಿ ನಾರ್ಮಲ್ ಆಗಿದ್ದಾರೆ. ನಂಗೆ ಖುಷಿ ಆಗ್ತಿದೆ. ನನ್ನ ಗಂಡ ಫಸ್ಟ್ ಹೇಳಿದ್ದು ಆಹಾರ ಮೇಳಕ್ಕೆ ಹೋಗ್ತಿದ್ದೀನಿ ಅಂದಿರ್ತೀನಿ. ಅವತ್ತು ನೋಡ್ತೀನಿ ತಪ್ಪು ಮಾಡ್ಬಿಟ್ಟೆ. ಇವತ್ತು ಹೋಗಿ ಅವ್ರ ಹೋಟ್ಲಲ್ಲಿ ಹೋಗಿ ತಿನ್ಬೇಕು ನೀನು ಅಂತ ಆರ್ಡ್ರ್ ಮಾಡ್ತಾ ಇದ್ರು. ಆಯ್ತು ಅನ್ಕೊಂಡ್ ಬಂದ್ವಿ. ಫುಲ್ ಅಲ್ಲೋಡಲ್ಲಿ ಎಷ್ಟು ಜನ ಇದ್ದಾರೆ. ಆಕ್ಚುಲಿ ಏನು ಅವ್ರನ್ನ ನೋಡೋದಕ್ಕೆ ಅಂತಾನೆ ಬರ್ತಿದ್ದಾರೆ ಒಂದಷ್ಟು ಜನ. ಅವರು ಏನು ಯಾವ್ದೋ ಒಂದು ಹುಡುಗಿ ಫೋಟೋ ಕೊಡ್ತಾ ಇಲ್ವಾ ಅವರು ಅಂತಾನು ಕೇಳ್ತಾ ಇಲ್ವಾ ಹುಡುಗಿ. ಇಲ್ಲ ಕೊಡ್ತಿದ್ದಾರೆ ಅಂತ ಹೇಳಿದೆ. ಚಂದ ಚೆನ್ನಾಗೈತ ಟೇಸ್ಟು? ಇನ್ನ ಟ್ರೈಯೇ ಮಾಡಿಲ್ವ. ಅವರು ವ್ಲಾಗ್ಗೆ ಅಂತಾನೆ ವಿಡಿಯೋ ಮಾಡ್ಕೊಂತ ಇದ್ದಾರೆ. ಎಲ್ಲರಿಗೂ ರಿವ್ಯೂ ಕೇಳ್ತಿದ್ದಾರೆ ಅವರು ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ಅವ್ರು ಎಷ್ಟು ಪೇಷನ್ಸ್ ಇಂದ ಫೋಟೋ ಕೊಡ್ತಿದ್ದಾರೆ, ವಿಡಿಯೋಗಳು ಕೊಡ್ತಿದ್ದಾರೆ ಅಂತಂದ್ರೆ ಬಂದವರಿಗೆಲ್ಲ ಕೊಡ್ತಿದ್ದಾರೆ. ಅವರು ಎಲ್ಲೇ ಹೋದೆ ನೀನು? ಹಿಂಗ್ ಕಾಣೆ ಹೋಗ್ಬಿಡ್ತಾಳೆ. ಏನ್ ಆಟ ಆಡಿಸ್ತೀಯಾ? ಇಲ್ಲ ಕಾಲ ಮಂಜೆ ಆಟಾಡ್ಸು. ಏನ್ಲ ನೀನು? ಕಾಸೋಟಾ ಇಲ್ವಾ? ಆಟ ಆಡ್ತೀಯಾ ನೀನು? ಆಟ ಆಡ್ತೀಯಾ? ಏನ್ ಹೇಳ್ತಾವ ನೋಡು? ಆಟಾಡ್ಬೇಕಾ? ಹೋಗಿ ಆಟಾಡು. ಏ ಬಿಡ, ಹೊಡಿತೀನಿ ನಿನ್ಗೆ ಮಂಜ. ಏಯ್ ಬಿಡ. ಆಯ್ತು ಬಿಡು, ಹೋಗ. ಹೊಡಿತೀನಿ ಮಂಜ ನಿನ್ಗೆ. ಹೋಗು ಮಂಗ್ನೆ. ಏನು ನೀನು ಎಂತ ನೀನು? ಹಂಗ್ ಪಾರ್ಶಾಲಿಟಿ ಮಾಡ್ಬಾರ್ದು ಗೊತ್ತಾ? ಹೌದಾ? ಇದು ಇವಂದೇ ಓನ್ ಆಗಿ ಹಾಕೊಂಡಿರೋದು. ಯಾರಾದ್ರೂ ಬಂದ್ರೆ, ಮಕ್ಳನ್ನ ಕರ್ಕೊಂಡ್ ಬಂದ್ರೆ, ಫ್ಯಾಮಿಲಿ ಬಂದ್ರೆ ಆಟ ಆಡೋ ಕೊಡಿ. ಚಂದ. ಇಲ್ಲ ಅವ್ನ್ ಕಾಲು ಹುಷಾರು ಕಣೋ. ಅವನ್ ಕತ್ತು ಹುಷಾರು, ಅವನ್ ಕತ್ತು ಹುಷಾರು. ತುಂಬಾ ಆಟ ಆಡೋದಿದೆ ಇಲ್ಲಿ ಮಕ್ಕಳಿಗೆ. ನಮಗೋಸ್ಕರ ಮಾಡ್ಕೊಡಿ ನೀವು. ಅವನ ಜೊತೆ ಯಾರಾದ್ರೂ ಕುತ್ಕೋಬೇಕು. ಅದಕ್ಕೆ ಮಂಜುನ್ ಕಳ್ಸು ನೋಡು. ಬಲೂನ್ ಬಲೂನ್ ಬಲೂನ್.
ನಮಗೆಲ್ಲ ಅಲ್ಲೇ ಬಿರಿಯಾನಿ ತಿಂದೆಲ್ಲ ಹೊಟ್ಟೆ ತುಂಬೋಗೈತೆ. ಇಲ್ಲೇನ್ ತಿನ್ನೋದು, ತಿನ್ಬೇಕು ಅಂತಾನೆ ಅನ್ಸ್ತಾ ಇಲ್ಲ, ಹೊಟ್ಟೆ ಫುಲ್ ಆಗಿದೆ ನಂಗೆ. ಫಸ್ಟೇ ನಾನ್ ವೆಜ್ ತಿನ್ಬಿಟ್ವಲ್ಲ ಅದಕ್ಕೆ. ಆ ಕಡೆ ಎಲ್ಲ ಬಾ ಹೋಗೋಣ, ಏನಾದ್ರೂ ಸಿಂಪಲ್ ಆಗಿ ಆಗಿದ್ರೆ ಏನಾದ್ರೂ ತಿನ್ನೋಗೋಣ. ಯಾವ್ದು ಬಾಂಬೆ ಚಾಟ್ ಸೆಂಟರ್ ಪೊಟ್ಯಾಟೊ ಟ್ವಿಸ್ಟ್ ತಗೊಳ್ಳೋಣ ಅಂತ ಅನ್ಕೊಂಡು ಹೋಗಿದ್ದಾಳೆ. ಕೇಳಿದ್ಯಾ? ಬಾ ಅಲ್ಲಿರ್ತೀನಿ. ಕ್ರೌಡ್ ಇದೆ, ಬಾ ಹೋಗೋಣ, ಟೈಮ್ ಆಯ್ತ. ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ 40 ರೂಪೀಸ್ ಅಂತಿದೆ. ಸೊ ಅದನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡು ತಗೊಬರೋಣ ಅಂತ ಅನ್ಕೊಂಡು ಹೋಗ್ತಿದ್ದಾಳೆ ಅವ್ರ ಮಗನ್ ತಿನ್ಸೋಕೆ. ಅಲ್ಲ ಗುಡ್ಡು, ಪಾರ್ಸಲ್ಲೇ ತಗೊಬಿಡು ಅಂತ ಹೇಳಿದ್ದೀನಿ ಅವಳಿಗೆ, ಬಿಕಾಸ್ ಟೈಮ್ ಆಗುತ್ತೆ, ಹೊರಡ್ಬೇಕು. ಸೊ ನಿದ್ದೆ ಬರ್ತಿದ್ಯಾ ನಿಂಗೆ? ಒಳಗಡೆ ಹಾಕಿದಾರ, ಪಾರ್ಸಲ್ ಇಲ್ಲ ಕೊಡಲ್ಲ ಅಂತ ಹೇಳಿದ್ರಂತೆ ಗೈಸ್. ಅದಕ್ಕಿಲ್ಲೇ ಅವನು ತಿನ್ಸೋವಷ್ಟು ತಿನ್ಸು. ಏನು ಒಂದ್ ಚಾಕೋಬೇರಿ ಕೇಳಿದ್ರೆ 150 ರೂಪೀಸ್ ಹೇಳ್ತವ್ರೆ. ಹಂಗೇನೋ ನಾಟ್ ವರ್ತ್ ಇಟ್ ಅಂತ ಅನಿಸ್ತು. ಸೊ ಬನ್ನಿ ಇವಾಗ ಹೊರಡುವ. ನೆಕ್ಸ್ಟು ಏನು ತಿನ್ನಕ್ಕಾಗಲ್ಲ ಇವಾಗ, ಹೊಟ್ಟೆ ಫುಲ್ ಆಗಿದೆ. ಬಾ ಬೇಗ. ಇವಾಗ ಕೇಕ್ ಶೋ ನೋಡ್ಕೊಂಡು ಹೊರಡೋಣ. ಇನ್ನೂ ಬರ್ತಾನೆ ಇದ್ದಾರೆ, ಎಷ್ಟು ಜನ ಬರ್ತಿದ್ದಾರೆ, ಫುಲ್ ಕ್ರೌಡ್ ಅಲ್ಲಿ ಎಂಟ್ರೆನ್ಸ್ ಅಲ್ಲೆಲ್ಲ. ಕೇಕ್ ಶೋ ನೋಡೋಣ ಅಂತ ಅನ್ಕೊಂಡು ಬಂದ್ವಿ. ಇವಾಗ ಯಾರಿಗೆ? ಪಾಪಂಗೆ. ಇವಾಗ ಹೊರಗಡೆ ಬಂದ್ಬಿಟ್ವಿ, ಏನು ಟೈಮ್ ಆಗೋಗೈತೆ, ನಾವು ಇನ್ನೊಂದ್ ಕಡೆ ಹೋಗ್ಬೇಕು. ಬನ್ನಿ ಒಳಗಡೆ ಹೋಗೋಣ ಇವಾಗ. ಆಯ್ತಾ? ಗೈಸ್, ಕೇಕ್ ಶೋ ಟಿಕೆಟ್ ತಗೊಳಕ್ಕೆ ಹೋಗ್ತಿದ್ದಾಳೆ. ಏನ್ ನೋಡ್ತಿದ್ಯಾ? ಆಮಲ್ಸು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಅರಮನೆ ಹಾಕಿದಾರಲ್ಲ, ಚಂದ ಇದೆ. ಫುಲ್ ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಫೋಟೋ ನೋಡೋಕೆ ಹೌದು, ಅದು ಕೇಕಲ್ಲಿ ಮಾಡಿರೋದು ಅಂತಾನೆ ಅನಿಸ್ತಾ ಇಲ್ಲ. ಫುಲ್ ಏರ್ ಕೂಲರ್ ಕೂಡ ಹಾಕಿದ್ದಾರೆ, ಕೇಕ್ ಹಾಳಾಗಬಾರ್ದು ಅಂತ. ನೈಸ್. ಬಾ ಆನೆ ಮಂಗ್ನೆ
ಆನೆ ಅಂಬಾರಿ ಆನೆ. ಮೊಕ್ಕೆ ಅಲ್ಸು ಎಷ್ಟು ಚಂದ. ಈ ಕಡೆ ಬಾ ಮಂಗ್ಲೆ, ಬಿದ್ಬಿಡ್ತಿ. ಈ ಕಡೆ ಬಾ. ಚೆನ್ನಾಯ್ತಲ್ವ? ಬನ್ನಿ ನಾವು ಟ್ರೈ ಮಾಡಿ ಹುರುಳಿಕಾಳು ಚಟ್ನಿ. ಗುಡ್ ಮಂಗ್ನೆ. ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಬನ್ನಿ ಹೊರಡುವ. ಒಂದು ಗೇಮ್ಗೆ 80 ರೂಪಾಯಿ ಅಂತೆ. ಬಾ, ಟೈಮ್ ಆಡ್ತಾನೆ ಆಡೋದಿಲ್ವಲ್ಲ. ಸಾರಿ. ಇತ್ತಲ್ವಾ ಕೇಕ್ ಶೋ? ಚಂದ ಮಾಡಿದ್ದಾರೆ. ಅಲ್ಲಿ ಕೇಕಲ್ಲಿ ಮಾಡಿರೋ ಥರನೇ ಅನಿಸ್ತಾ ಇಲ್ಲ ಅದು. ಏನಿಲ್ಲ, ಅಲ್ಟಿ ಅರಮನೆ ಅಂತೂ ಸಖತ್ತಾಗಿದೆ ಅಲ್ವಾ? ಇಲ್ಲಿ ಹೊರಗಡೆನೂ ಸ್ಟಾಲ್ ಹಾಕಿದ್ದಾರೆ. 60 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ ಪರ್ಸನ್ಗೆ. ಬರೋದ್ರೆ ಬರ್ಬೋದು. ಆಹಾರ ಮೇಳ ಮುಗಿಸ್ಕೊಂಡು ಹಂಗೆ ಇಲ್ಲೂ ಬರ್ಬೋದು. ಸೊ ಅದಕ್ಕೆ ಈವ್ನಿಂಗ್ ಟೈಮ್ ಬರೋದು ಬದಲು ಮಧ್ಯಾಹ್ನ ಟೈಮು ಬಂದರೆ ಬೇಗ ಆರಾಮಾಗಿ ಫ್ರೀಯಾಗಿ ನೋಡ್ಕೊಂಡು ಹೋಗ್ಬೋದು. ಈ ಥರ ಈವ್ನಿಂಗ್ ಟೈಮ್ ಬಂದರೆ ಫುಲ್ ರಶ್ ಆಗಿರ್ತಾರೆ, ಕರೆಕ್ಟಾಗಿ ನೋಡೋಕ್ಕೂ ಆಗಲ್ಲ. ನೋಡ್ಕೋಬೋದು, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ನೈಸ್. ಇವಾಗ ಹೊರಡೋಣ. ಅದೇ ರಚಿತಾರಾಮ್ ಇನಾಗ್ರೇಟ್ ಮಾಡಿದ್ದು ವಿಡಿಯೋ ಪ್ಲೇ ಮಾಡ್ತಿದ್ದಾರೆ ಅಲ್ಲಿ. ಗಾಡಿ ಓಡಿಸ್ತಾನೆ. ಬಾ ಮಂಗ್ ಹೋಗೋಣ. ಬರಲ್ವಾ? ಕೆಲ್ಸಕ್ಕೆ ಹೋಗ್ತೀಯ ನೀನುವೇ? ಆಯ್ತಪ್ಪ, 20 ವರ್ಷದ ಮೇಲೆ ಹೋಗುವೆ. ಆಯ್ತಾ? ಆಂಟಿ ಬಿಟ್ಟು ಬರಲ್ವ ನೀನು? ಹಾ ಮುದ್ದು, ಟೈಮ್ ಆಯ್ತು. ಬಾ ಮಂಗ್ಲಿ, ಹೋಗು. ಟೈಮ್ ಆಯ್ತು, ಹೋಗುವ. ಟೈಮ್ ಆಯ್ತು, ಬೂವಾ. ಆ್ಯಕ್ಚುಲಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆಹಾರ ಮೇಳ ಮತ್ತು ಕೇಕ್ ಶೋ ಸಕ್ಕತ್ತಾಗಿ ಮಾಡಿದ್ದಾರೆ. ಯಾರ್ಯಾರು ಇನ್ನೂ ವಿಸಿಟ್ ಮಾಡಿಲ್ಲ ಹೋಗಿ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಈ ಬ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು.